ಬಹುನಿರೀಕ್ಷಿತ ಇನ್ವೆಸ್ಟ್ ಕರ್ನಾಟಕ 2025ಗೆ ಇವತ್ತು ಅದ್ದೂರಿಯಾಗಿ ಚಾಲನೆ ಸಿಗಲಿಕ್ಕಿದೆ. ಬೆಂಗಳೂರಿನ ಅರಮನೆಯಲ್ಲಿ ಇವತ್ತು ಅದ್ದೂರಿ ಚಾಲನೆ ಸಿಗುತ್ತೆ. ಇವತ್ತಿನಿಂದ ಫೆಬ್ರವರಿ 14ನೇ ತಾರೀಕಿನವರೆಗೂ ಕೂಡ ಈ ಸಮಾವೇಶ ನಡೆಯುತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಅಂದರೆ ಸಂಜೆ 4 ಗಂಟೆಗೆ ರಕ್ಷಣಾ ಸಚಿವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಪ್ರಗತಿಯ ಮರುಕಲ್ಪನೆಯ ಧ್ಯೇಯದ ಮೂಲವೇ ಈ ಇನ್ವೆಸ್ಟ್ ಕರ್ನಾಟಕ. ಈಗ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಾ ಇರೋದು. ಈ ಸಮಾವೇಶಕ್ಕೆ ಹಲವು ರಾಜಕೀಯ ಗಣ್ಯರು ಈಗಾಗಲೇ ಆಗಮಿಸ್ತಾರೆ ಕೂಡ. 10 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಸಿದ್ಧತೆಗಳಾಗಿದ್ದಾವೆ. ಇವತ್ತು ವಿವಿಧ ಉದ್ಯಮದ ದಿಗ್ಗಜರಿಂದ ಹೂಡಿಕೆಗೆ ಒಪ್ಪಂದಕ್ಕೆ ಸಹಿ ಕೂಡ ಹಾಕ್ತಾರೆ. ವಿವಿಧ ಉದ್ಯಮದ ದಿಗ್ಗಜರಿಂದ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಅದಕ್ಕೆ ಬರದ ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ. ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ಇವತ್ತು ಚಾಲನೆ. ಇನ್ನೊಂದು ಅರ್ಧ ಗಂಟೆ 4 ಗಂಟೆಗೆ ಈ ಕಾರ್ಯಕ್ರಮವನ್ನು ರಕ್ಷಣಾ ಸಚಿವರು ಉದ್ಘಾಟನೆ ಮಾಡ್ತಾರೆ. ಅದಕ್ಕೂ ಮುನ್ನ ಕೆಲವೊಂದಿಷ್ಟು ಜನ ಕಾರ್ಯದರ್ಶಿಗಳು ಜೊತೆಗೆ ಎಂ ಬಿ ಪಾಟೀಲ್ ಅವರು ಗಮನಿಸ್ತಾ ಇದ್ದೀರಿ, ಸಿದ್ಧತೆಗಳು ಹೆಂಗಿದೆ ಅಂತೇಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ವಿವಿಧ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ಲೋಕಸಭೆ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಎಚ್ ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ.